बेंगलुरु शहर के फ्रीडम पार्क के रूबरू कर्नाटका वर्किंग जर्नलिस्ट वाइस के रियासती सदर मल्लिकार्जुन बंगले के जेर निगरानी रियासती हुकूमत के खिलाफ एक रोजा एहतजाज मुनज़्ज़म किया गया। इस मौके पर रियासत के कई अजला से कर्नाटका वर्किंग जर्नलिस्ट वाइस के जिलाई सदूर और नायब सदूर मेंबरान ने हिस्सा लेकर रियासती सदर कर्नाटका वर्किंग जर्नलिस्ट वाइस की हिम्मत अफजाई की। इस मौके पर मल्लिकार्जुन बंगले ने रियासती हुकूमत को मेमोरेंडम पेश किया। इस मेमोरेंडम में रियासत कर्नाटका के 16,000 सहाफियों की हिफाजत और बस पास की सहूलत, तमाम सहाफियों को लाइफ इंश्योरेंस और सहाफियों पर हो रहे हमलों को रोकना, ये तमाम तालिबात को मेमोरेंडम के जरिए वजीर आला सिद्धरामैया को पेश किया गया। इस मौके पर अजला से आए हुए सहाफियों ने भी अपने अपने तासुरात पेश किए। ब्यूरो रिपोर्ट, अतराफ टीवी उर्दू न्यूज। ಶಿವರಾಜಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸರ್ವ ಕರ್ನಾಟಕದಲ್ಲಿ ಏನು ನಮ್ಮ ಸರ್ವ ಸದಸ್ಯರಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಹಾಕಿಕೊಳ್ಬೇಕು। ಇಡೀ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಪತ್ರಕರ್ತರು ಅಂದ್ರೆ ಕೇವಲ ಮತ್ತೊಬ್ಬರ ಸೇವೆಯನ್ನ ಮಾಡೋದಕ್ಕೆ ಹುಟ್ಟಿದ್ದಾರೆ ಅಂತ ಸಾಕಷ್ಟು ಜನ ಭಾವಿಸಿದೆ। ಆದ್ರೆ ಪತ್ರಕರ್ತರಿಗೆ ನಿಜವಾಗ್ಲೂ ಕೂಡ ಮೂಲಭೂತ ಸೌಕರ್ಯಗಳಿಲ್ಲದೆ, ಬಸ್ ಪಾಸ್ ವ್ಯವಸ್ಥೆ ಇಲ್ಲದೆ ಅಥವಾ ಅವರಿಗೆ ಇನ್ಶೂರೆನ್ಸ್ ಇಲ್ಲದೆ ತಮ್ಮ ಜೀವವನ್ನ ಪಣಕ್ಕಿಟ್ಟು ರಾಜ್ಯದ ಮೂಲೆ ಮೂಲೆಗೆ ಹೋಗಿ ತೆರಳಿ ಹೋರಾಟವನ್ನ ಮಾಡಿ ಸತ್ಯ ಘಟನೆಯನ್ನ ನೈಜವಾಗಿ ಬಿತ್ತರಿಸಿರ್ತಕ್ಕಂಥ ಕೆಲಸವನ್ನ ಸಾಕಷ್ಟು ಪತ್ರಕರ್ತರು ಮಾಡ್ತಾ ಇದ್ರು। ಆದ್ರೆ ನಿಜವಾಗ್ಲೂ ಕೂಡ ಅವರಿಗೆ ವ್ಯಾಲ್ಯೂ ಸಿಗ್ತಾ ಇತ್ತ? ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇಲ್ಲಿಯ ತನಕ ನನ್ನ ಪ್ರಕಾರ ವ್ಯಾಲ್ಯೂ ಸಿಕ್ಕಿಲ್ಲ ಅಂತ ನನಗನ್ನಿಸ್ತು। ಆದ್ರೆ ಯಾವಾಗ 7 ವರ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಕಾನೂನು ಧ್ವನಿ ಸಂಘವನ್ನ ಸೃಷ್ಟಿಯನ್ನ ಮಾಡೋದು, ನಿಜವಾಗ್ಲೂ ಕೂಡ ಪತ್ರಕರ್ತರಿಗೆ ಅಂತ ಹೇಳಿ ಏನು ಮೂಲಭೂತ ಸೌಕರ್ಯಗಳಿದ್ದಾವೆ ಅದನ್ನ ಕೊಡಬೇಕು ಅಂತ ಹೋರಾಟವನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು। ಹೋರಾಟ ನಮ್ಮದು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪತ್ರಕರ್ತನಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೋರಾಟ ನಾವು ಪ್ರಾರಂಭ ಮಾಡಿದ್ದೀವಿ। ಆದ್ರೆ ನಾವು ಮಾಡಿದೀವಿ ಅಂತ ಹೆಸರನ್ನ ಹಾಕೊಂಡು ಬೋರ್ಡ್ ಹಾಕೊಂಡು ಎಲ್ಲ ಕಡೆ ಕಂಠಘೋಷವಾಗಿ ಹೇಳ್ತಾ ಇದ್ದೀವಿ। ಇದು ನೀವು ಇಡೀ ರಾಜ್ಯದ ಪತ್ರಕರ್ತರಿಗೆ ಏನಪ್ಪಾ ಅಂತ ಹೇಳಿದ್ರೆ ನಾಚಿಕೆ ಹೊರತಕ್ಕಂಥ ಸಂಗತಿ। ಇದು ಹೋರಾಟ ಮಾಡಿರ್ತಕ್ಕಂಥವ್ರು ಬೇರೆ, ಹೆಸರು ತೆಗೆದುಕೊಳ್ತಿರ್ತಕ್ಕಂಥವ್ರು। ಹಾಗಾಗಿ ಅಂತವರನ್ನ ಸ್ಪೆಷಲ್ ಕಾನೀಪ ಧ್ವನಿ ಸಂಘಕ್ಕೆ ಯಾಕೆ ಹೆಸರಾಗಿರೋ 2 ವರ್ಷದಲ್ಲಿ ಅಂತಿದ್ರೆ, ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಕ್ಕಂಥವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರೆ ಕೊಟ್ಟ ಕೂಡಲೇ 100 ಜನ, 200 ಜನ, 200 ಜನ, 500 ಜನ ಯಾವುದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಫಲಾಪೇಕ್ಷೆಯಿಂದ ಕೆಲಸ ಮಾಡಲಿಕ್ಕೆ ಬರ್ತಾ ಇದ್ದಾರೆ। ಇದು ಅವರು ಕೆಲಸಕ್ಕೆ ಹೊರಟಿರ್ತಕ್ಕಂಥ ಕೈಗನ್ನಡಿ। ಹಾಗಾಗಿ ನಾವು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಪತ್ರಕರ್ತರು, ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಬೆನ್ನೆಲುಬಾಗಿ ನಿಲ್ಲಬೇಕಾಗುತ್ತೆ। ಸಾಕಷ್ಟು ಜನ ಇಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಹೋಗಿದ್ದಾರೆ, ಅವರವರ ಕೆಲಸಗಳಿದ್ದಾವೆ, ಆದರೆ ಸತ್ಯದ ಹೋರಾಟಕ್ಕೆ ಈಗಾಗಲೇ 2 ಸಲ ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ಹೋರಾಟ ನಡೆಸಿದಂತ ಸಂದರ್ಭದಲ್ಲಿ ಮುನಿಯಪ್ಪ ಅವರು ಬಂದು ಏನ್ ಇವತ್ತು ಆಹಾರ ಸಚಿವರು ಇದ್ದಾರೆ ಅವರು ಮೆಮೊರಾಂಡಮ್ ತಂದ ನಂತರ ಬಜೆಟ್ ಅಲ್ಲಿ ಇವತ್ತು ಉಚಿತ ಬಸ್ ಪಾಸ್ ಆಗಿರೋದು ತಮಗೆಲ್ಲ ಗೊತ್ತಿದೆ। ಅದಕ್ಕೆ ಸಿಎಂ ಕಾರ್ಯಾಲಯದಿಂದ ಮುನಿಯಪ್ಪ ಅವರು ಏನು ವರದಿ ಕೊಟ್ಟಿದ್ದಾರೋ ಆ ಒಂದು ವರದಿ ಅನ್ವಯ ಮಾಡ್ತೀವಂತ ಏನ್ ನನಗೆ ಲೆಟರ್ ಕಳಿಸಿದಾರೋ ಅದೇ ಒಂದು ಇದ್ರ ಮೇಲೆ ಇವತ್ತು ಉಚಿತ ಬಸ್ ಪಾಸ್ ಆಗಿದೆ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್। ಇವಾಗ ಪತ್ರಕರ್ತರು ಮೀಡಿಯಾ ಅವರಂದ್ರೆ ತುಂಬಾ ಜನ ದುಡ್ಡು ಮಾಡೋ ಕಂಪನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ। ನಾವ್ ಈ ತರ ಹೋರಾಟ ಮಾಡ್ತಾ ಇದ್ರೆ ನೋಡೋರ್ ಕಣ್ಣಿಗೆ ಯಾವ ರೀತಿ ಕಾಣಿಸುತ್ತೆ ಸರ್? ನಿಜ, ನೀವ್ ಹೇಳೋದು ನಿಜ। ಇವತ್ತು ಪತ್ರಕರ್ತರಲ್ಲಿ ಬಹಳಷ್ಟು ಕಾರುಬಾರ್ ಇರೋಂತರೇ ಬಹಳಷ್ಟು ಇದ್ದಾರೆ। ಇವತ್ತು ಮುಖ್ಯಮಂತ್ರಿ ಸುತ್ತಮುತ್ತ ಇವತ್ತು ಕಾರುಬಾರ್ ಇರೋಂತರ ತಿರುಗಾಡೋದ್ರಿಂದ ಎಲ್ಲರೂ ಅದೇ ರೀತಿ ಇದ್ದಾರೆ ಅಂತ ಅಂದ್ಬಿಟ್ಟು ಸಚಿವರು ಹಾಗೂ ಮುಖ್ಯಮಂತ್ರಿಗಳು ತಿಳಿದಿದ್ದಾರೆ। ಬಹಳಷ್ಟು ಚಿತ್ರಣ ಇಡೀ ರಾಜ್ಯದಲ್ಲಿ ಈ ಹಳ್ಳಿ, ಹೋಬಳಿ ಹಾಗೂ ತಾಲೂಕ್, ಜಿಲ್ಲಾ ಮಟ್ಟದಲ್ಲಿ ಪರಿಸ್ಥಿತಿನೇ ಬೇರೆ ಇದೆ। ಇವತ್ತು ಸಿಎಂ ಅವರು ಇವತ್ತು ಏನ್ ಹೇಳ್ತಾರೆ, ಒಂದು ಲಿಖಿತ ಉತ್ತರ ನಮಗೆ ಕಳಿಸ್ತಾರೆ। ಇವತ್ತು ಇನ್ಸೂರೆನ್ಸ್ ಕೊಡ್ಬೇಕಾದವರು ಸರ್ಕಾರ ಅಲ್ಲ, ಬಂಡವಾಳಶಾಹಿಗಳು ಕೊಡ್ಬೇಕು ಇನ್ಸೂರೆನ್ಸ್ ಅಂತ ಹೇಳ್ತಾರ। ಇವತ್ತು ನಾನ್ ಕೇಳೋದು ಸರ್ಕಾರನ ಇಷ್ಟೇ, ನೀವು ಕಟ್ಟುನಿಟ್ಟಾಗಿ ಕಾನೂನ್ನ ಇವತ್ತು ಕಾರ್ಮಿಕ ಇಲಾಖೆ ಮುಖಾಂತರ ಅಳವಡಿಸಿದ್ದೇ ಆಯ್ತಂತಂದ್ರೆ ಇಡೀ ರಾಜ್ಯದ ಎಲ್ಲಾ ವರದಿಗಾರರಿಗೆ ಒಂದು ಲೈಫ್ ಇನ್ಸೂರೆನ್ಸ್ ಸಿಗ್ತದೆ, ಯಾಕೆ ಮಾಡ್ತಾ ಇಲ್ಲ ಅಂತ ನನ್ನ ಸರ್ಕಾರಕ್ಕೆ ಈ ಪ್ರಶ್ನೆ ಆಗ್ತಾ ಇದ್ದೀನಿ। ಒಟ್ಟಲ್ಲಿ 10 ಬೇಡಿಕೆಗಳು ನಮ್ಮ ಮುಂದೆ ಇದಾವೆ। ಇವಾಗ ಯಾವುದೇ ಆಗ್ಲಿ ನಮ್ಮ ಸಂಘಟನೆ ಅಸ್ತಿತ್ವಕ್ಕೆ ಬಂದು ಕೇವಲ 1.5 ವರ್ಷ ಆಯ್ತು। ಈ 1.5 ವರ್ಷದಲ್ಲಿ 6 ಹೋರಾಟಗಳು ಆಗಿದಾವೆ। ಜೊತೆಗೆ ರಕ್ತದಲ್ಲಿ ಸಹಿ ಮಾಡುವುದರ ಮನವಿ ಏನಿದೆ ಇವತ್ತು ಮುಖ್ಯಮಂತ್ರಿಗೆ ತಲುಪಿಸಿದೀವಿ ರಾಜ್ಯಾದ್ಯಂತ। ಆ ಒಂದು ಹೋರಾಟದಿಂದ ಏನು ಹೋಗಿದೀವಲ್ಲ ಸರ್,
ಒಂದೇ ದಿನಕ್ಕೆ ನಾವು ಎಲ್ಲ ಪಡೆಯಕ್ಕೆ ಒಂದೇ ವರ್ಷದಲ್ಲಿ 2 ವರ್ಷದ ಪಡೆಯಕ್ಕೆ ಸಾಧ್ಯ ಇಲ್ಲ. ಹಂತ ಹಂತವಾಗಿ ನಮ್ಮ ಹೋರಾಟದ ಮೂಲಕ ಒಂದೊಂದು ಹಕ್ಕುಗಳನ್ನ ಪಡಿತಾ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಉಚಿತ ಬಸ್ ಪಾಸ್ ಆಗಿದೆ, ಇವತ್ತು ಗೈಡ್ಲೈನ್ಸ್ ಆಗ್ತಾ ಇದೀವಿ. ಎರಡನೇದು ಪತ್ರಕರ್ತರ ರಕ್ಷಣಾ ಕಾಯ್ದೆ, ಅದು ಆಗ್ಲೇಬೇಕಂದ್ಬಿಟ್ಟು ನಮ್ಮ ಗಟ್ಟಿ ಧ್ವನಿಯಾಗಿ ಹೊರಟಿದೀವಿ. ಇನ್ನು 3ನೇ ಸಂಬಂಧಪಟ್ಟಂಗೆ ಇನ್ಸೂರೆನ್ಸ್, ಅದು ಮಾಲೀಕರು ಕೊಡ್ಬೇಕಂತಿದ್ದಾರೆ. ಈಗಾಗಲೇ ಕಾರ್ಮಿಕ ಇಲಾಖೆ ಆಯುಕ್ತರಿಗೆ ನಾನು ಲೆಟರ್ ಮಾಡಿಬಿಟ್ಟು ಈಗ ಎಲ್ಲ ಸಂಬಂಧಿಸಿದ ಜಿಲ್ಲಾ ಲೇಬರ್ ಆಫೀಸರ್ಗಳಿಗೆ ಆ ಲೆಟರ್ ಹೋಗಿದ್ದೇವೆ. ಇನ್ನು ಕೆಲವೇ ದಿನದಲ್ಲಿ ರಾಜ್ಯದಲ್ಲಿರಂತ 16,000 ಪತ್ರಕರ್ತರಿಗೆ ಜೀವ ವಿಮೆ ಸೌಲಭ್ಯನು ಆ ಮಾಲೀಕರು ಕೊಡ್ಲೇಬೇಕಾದಂತ ಪರಿಸ್ಥಿತಿ ಬರ್ತದಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಹೀಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಾದಂತ ಕೆಲಸ ಇವತ್ತು ಪ್ರಭಾಕರ್ ಅವರು ಅದನ್ನ ಇವತ್ತು ದುರ್ಬಳಕೆ ಮಾಡ್ಕೊಂತ ಇದ್ದಾರೆ. ಇವತ್ತು ಸರ್ಕಾರದ ಒಂದು ಏನು ಮಾಧ್ಯಮ ಸಲಹೆಗಾರ ಇವತ್ತು ಕಾರುಬಾರಿನ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದನ್ನ ದಯಮಾಡಿ ಪ್ರಭಾಕರ್ ಅವರು ಇನ್ ಮುಂದೆ ಬಿಡಬೇಕು. ಬಿಟ್ಬಿಟ್ಟು ಏನಿದೆ ಇಡೀ ಸಮಸ್ತ ಪತ್ರಕರ್ತರ ಪರ ಏನಿದೆ ಆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಸಾಕ್ಬೇಕು. ಇವತ್ತು ನಾನು ಪ್ರಭಾಕರ್ ಅವರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಇವತ್ತೇನು ಇಡೀ ರಾಜ್ಯದ ಪತ್ರಿಕೆ ಮಾಲೀಕರು ಬಂಡವಾಳಶಾಹಿಗಳು ಏನ್ ಇವತ್ತು ಇನ್ಸೂರೆನ್ಸ್ ಕೊಡ್ಬೇಕಂದ್ಬಿಟ್ಟು ಇವತ್ತು ಸಿದ್ದರಾಮಯ್ಯ ಅವ್ರು ಏನ್ ಲೆಟರ್ ಹಾಕಿದಾರೆ ನಮಗೆ, ದಯಮಾಡಿ ನೀವೊಬ್ಬ ವಿತರಕರು ಪತ್ರಕರ್ತರಾಗಿ ಏನ್ ನೀವು ಕೆಲಸ ಮಾಡಿದಿರಲ್ಲ ಸ್ವಾಮಿ, ಬೇಕಾದಷ್ಟು ಕಡೆ ನೀವು ಹೇಳ್ತಾ ಇದ್ರಿ, ಕೋಲಾರ ಕಡೆ ಎಲ್ಲ ಕಡೆ. ಇವತ್ತು ನಾನು ಹೇಳೋದಿಷ್ಟೇ ನಿಮಗೆ, ದಯಮಾಡಿ ಇಡೀ ರಾಜ್ಯದ ಬಂಡವಾಳಶಾಹಿ ಮಾಲೀಕರಿಗೆ ಹೇಳ್ಬಿಟ್ಟು ನಿಮ್ಮ ಅಧಿಕಾರ ಉಪಯೋಗಿಸಿಕೊಂಡು 16,000 ವರದಿಗಾರಿಗೆ ಏನಿದೆ ಇವತ್ತು ಇನ್ಸೂರೆನ್ಸ್ ಕೊಡಂತ ಕೆಲಸ ನಿಮ್ ಕಡೆಯಿಂದ ಆಗ್ಲಿ ಅಂತ ಹೇಳ್ತಾ, ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ನಿಮ್ಮ ಸರ್ಕಾರ ಮುಂದಿದೆ. ದಯಮಾಡಿ ಇವತ್ತು ಹೆಜ್ಜೆ ಹೆಜ್ಜೆಗೆ ಪತ್ರಕರ್ತರಿಗೆ ಹಲ್ಲೆಗಳು ಆಗ್ತಿರೋದು ನೀವೆಲ್ಲ ನೋಡ್ತಾ ಇದೀರಿ. ಅದು ಕಣ್ಣಿಗೆ ಕಾಣ್ತಾ ಇಲ್ವಾ ನಿಮಗೆ ಪ್ರಭಾಕರ್ ಅವರೇ? ಕೂಡ್ಲೆ ನಿಜವಾಗೂ ನೀವು ಪತ್ರಕರ್ತರ ಬಗ್ಗೆ ಕಾಳಜಿ ಇದ್ರೆ ಇವತ್ತು ಪತ್ರಕರ್ತರ ರಕ್ಷಣಾ ಕಾಯ್ದೆ ಜೊತೆಗೆ ಇನ್ಸೂರೆನ್ಸ್ ಎರಡು ಒಂದೇ ಮಾಡಿ ಇಡೀ ರಾಜ್ಯದ ಮನೆ ಮಾತಾಗ್ಬೇಕಂತ ಹೇಳ್ತಾ, ನೀವು ಒಂದು ಕಡೆ ಬೆಣ್ಣೆ ಒಂದು ಕಡೆ ಸುಣ್ಣ ಹಚ್ಚಂತ ಕೆಲಸ ಈಗ ತಕ್ಷಣ ತಾವು ಬಿಡ್ಬೇಕಂದ್ಬಿಟ್ಟು ಈ ಒಂದು ಇದ್ರ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಸ್ವಾಮಿ. 2,000 ಜನ ಅಕ್ರಿಡೇಷನ್ ರಾಜ್ಯಾದ್ಯಂತ ಪಡೆದು ಇವತ್ತು ಸ್ಮಾರ್ಟ್ ಕಾರ್ಡ್ ತಗೊಂಡು ಓಡಾಡ್ತಾ ಇದ್ದಾರೆ. ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ಏನು ಉಚಿತ ಬಸ್ ಪಾಸ್ ಮಾಡಿದ್ದಾರೆ, ಪ್ರತಿಯೊಬ್ಬ ವರದಿಗಾರಿಗೆ ಅದು ಸಿಗ್ತದೆ. ಅದನ್ನ ಗೈಡ್ಲೈನ್ಸ್ ರೂಪಿಸ್ತಾ ಇದ್ದಾರೆ. RNI ಹೊಂದಿ ಹಾಗೂ ಕಾರ್ಯನಿರ್ವಹಿಸುವಂತ ವರದಿಗಾರರಿಗೆ ಕೊಡ್ಬೇಕನ್ನೋ ದೃಷ್ಟಿಯಲ್ಲಿ ಗೈಡ್ಲೈನ್ಸ್ ರೆಡಿ ಆಗ್ತಾ ಇದೆ, ಮಾನದಂಡಗಳು. ಅದಕ್ಕೆ ಅದು ಏನಾಗ್ತದೆ ಅಂತ ನಾವು ಕಾಯ್ತಾ ಇದೀವಿ. ಅದ್ರಲ್ಲಿ ಏನಾದ್ರೂ ನಮ್ಮ ಪತ್ರಕರ್ತರಿಗೆ ವರದಿಗಾರ ವಂಚನೆ ಆಯ್ತಂದ್ರೆ ಸರಿಯಾದ ನಿಟ್ಟಿನಲ್ಲಿ ಸಾಗ್ತಾ ಇದ್ರೆ ದೊಡ್ಡ ಮಟ್ಟದಾಗಿ ಹೋರಾಟ ಜೊತೆಗೆ ಕಾನೂನು ಹೋರಾಟಕ್ಕೆ ನಮ್ಮ ಕಾನಿಪದವನ್ನು ಇಳಿದ ತಂದ್ಬಿಟ್ಟು ಘಂಟಾಘೋಷವಾಗಿ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಕೋರ್ಟಿಗೂ ಈ ಕುರಿತು ಮನವಿ ಮಾಡಿಬಿಟ್ಟು ಕೋರ್ಟ್ ಇಂದನೂ ಸರ್ಕಾರಕ್ಕೆ ಡೈರೆಕ್ಷನ್ ಕೊಡೋ ನಿಟ್ಟಿನಲ್ಲಿ ಮುಂದೆ ಕಾನೂನು ಹೋರಾಟ ಸಾಗ್ತದೆ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸಂವಿಧಾನದಲ್ಲಿ 4ನೇ ಅಂಗ ಏನ್ ಇವತ್ತು ಕಾಟಾಚಾರಕ್ಕೆ ಇವತ್ತೇನು ನಮ್ಮ ಪತ್ರಿಕಾ ರಂಗನ ಸೇರಿಸಿದ್ದಾರೆ, ನಿಜವಾಗಿಯೂ ಅಲ್ಲಿಲ್ದ ಆವಂತ ಏನ್ ನಾವು ಹೇಳ್ತೀವಿ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾ ರಂಗನ ಇವತ್ತು ರಾಜಕಾರಣಿಗಳು ಇರ್ಬೋದು, ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಇಟ್ಟಿದ್ದಾರೆ. ಯಾವುದೇ ರೀತಿಯಾದಂತ ಗಟ್ಟಿತನ ನಮ್ಮಲ್ಲಿಲ್ಲ. ಕಾಟಾಚಾರಕ್ಕೆ ಇವತ್ತು ನಮಗೆ ಹೇಳೋದು ಒಂದಾಯ್ತು ಅಂತಂದ್ರೂ ಯಾವುದೇ ಅದಕ್ಕೆ ಸಂವಿಧಾನದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ. ಇವತ್ತು ಸಾಮಾನ್ಯ ಪ್ರಜೆಗೆ ಇರೋ ರೀತಿಯಲ್ಲಿನೇ ನಮಗೆ ಆ ದೃಷ್ಟಿಯಲ್ಲಿ ಸಾಕ್ತಿರೋದ್ರಿಂದ ಪತ್ರಕರ್ತರಿಗೆ ರಕ್ಷಣೆ ಇಲ್ಲದಾಗಿದೆ. ಇದೇ ಆಗಿರೋ ನಿಟ್ಟಿನಲ್ಲಿ ಕಳೆದ ತಿಂಗಳು 22ನೇ ತಾರೀಕು ಏನೊಂದು ಘಟನೆ ಆಯ್ತು. ನಮ್ಮ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನ ಸಂಪಾದಕರಾದಂತ ನಮ್ಮ ರಾಮಚಂದ್ರ ಅನ್ವೇರಿ ಸರ್ ಅವರು ಜೊತೆಗೆ ಪತ್ರಕರ್ತೆಯ ಮೇಲೆ ಏನ್ ಇವತ್ತು ದಬ್ಬಾಳಿಕೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಹಾಗೂ ಪ್ರಾಣ ಬೆದರಿಕೆ ಏನೊಬ್ಬ ಅಧಿಕಾರಿಗಳು ಆಗ್ತಾರಂದ್ರೆ ಇದಕ್ಕಿಂತ ನಾಚಿಕೆಗೇಡು ಮತ್ತೊಂದು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಈ ಕುರಿತು ಈಗಾಗಲೇ ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ದಾಖಲಾಗಿದೆ. ಈಗಾಗಲೇ ತನಿಖೆ ನಡೀತಾ ಇದೆ. ಇದಕ್ಕೆ ಸಂಬಂಧಿಸಿದಂಗೆ ಇಂಧನ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ಈ ಕುರಿತಂತೆ ದೂರು ದಾಖಲಾಗಿದೆ. ಈಗಾಗಲೇ ತನಿಖೆ ನಡೀತಾ ಇದೆ. ಇವತ್ತು ನಾವು ಮಾಡಿರೋ ಹೋರಾಟ ಪ್ರಮುಖ ಅದೇ ಇರೋದ್ರಿಂದ ಇವತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಚಾರ ತಲ್ತಾ ಪತ್ರಕರ್ತರಿಗೆ ರಕ್ಷಣೆನೇ ಇಲ್ದಂಗಾಗಿದೆ. ಇವತ್ತು ಬೇಲಿನೇ ಎದ್ದು ಹೊಲ ಮೇಯ್ದಂಗೆ ಇವತ್ತು ಪತ್ರಕರ್ತರಿಗೆ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ದಕ್ಕೋಸ್ಕರ ದಯಮಾಡಿ ಸರ್ಕಾರ ಈ ಕೂಡಲೇ ಪತ್ರಕರ್ತರ ರಕ್ಷಣಾ ಕಾಯ್ದೆಗೆ ಮುಂದಾಗಬೇಕು. ಜೊತೆಗೆ ಇವತ್ತೇನು ಅವಾಚ್ಯ ಶಬ್ದ ನಿಂದನೆ ಹಾಗೂ ಪ್ರಾಣ ಬೆದರಿಕೆ ಏನಾಗಿದೆ ಇವತ್ತು ನಮ್ಮ ವರದಿಗಾರ್ತಿಯ ಮೇಲೆ ಜೊತೆಗೆ ನಮ್ಮ ಸಂಪಾದಕರ ಮೇಲೆ ಅವರಿಗೆ ನ್ಯಾಯ ಸಿಗಲೇಬೇಕನ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದೀನಿ. ಪತ್ರಿಕಾ ರಂಗ ಇಷ್ಟು ಇಂಪ್ರೂವ್ಮೆಂಟ್ ಆಗಿ ಪ್ರತಿಯೊಬ್ಬರನ್ನ ಜುಟ್ಟು ಜನಿವಾರ ಅವರು ಹಗರಣಗಳನ್ನೆಲ್ಲ ಬಯಲಿಗೆಳೆ ಅಂತ ವಿಚಾರ ನಾವು ಮಾಡ್ತಾ ಇದೀವಿ. ಇವತ್ತೇನಾದ್ರೂ ಹೆಚ್ಚಿನ ಸವಲತ್ತು ಏನಾದ್ರೂ ಪತ್ರಿಕಾ ರಂಗ ಕೊಟ್ಟದ್ದೇ ಆಯ್ತಂದ್ರೆ ನಮಗೆ ಉಳಿಗಾಲ ಇಲ್ಲ ಅಂದ್ಬಿಟ್ಟು ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಯಾವುದೇ ಸವಲತ್ತು ಕೊಡಕ್ಕೆ ಮುಂದಾಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ನಾನು ಇಷ್ಟಪಡ್ದೆ. ಇದಕ್ಕೆ ಒಂದೇ ಒಂದು ಪರಿಹಾರ ಅಂದ್ರೆ ಕಾನೂನು ಮುಖಾಂತರ ನಾವು ಪಡಿಬೇಕೇ ಹೊರತು
ಇನ್ಮೇಲೆ ಸರ್ಕಾರನ ಕೇಳಂತ ವಿಚಾರ ಮುಂದೆ ಒದಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರ್ತಾ ಇದೀವಿ. ಇಡೀ ಕರ್ನಾಟಕ ಜನತೆ ತಲೆ ತಗ್ಸಂತ ವಿಚಾರ. ಈ ಕುರಿತು ನಮ್ಮ ಮೆಮೊರಾಂಡಮ್ ನಲ್ಲಿ ಅದೊಂದು ಪಾಯಿಂಟ್ ನಾವು ಸೇರಿಸಿದೀವಿ. ಇವತ್ತೇನು ದೇಶದ್ರೋಹ ಕೆಲಸ ಮಾಡಿ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನ್ ಇವತ್ತು ಘೋಷಣೆ ಕೂಗಿದ್ದಾರೆ, ನಾಸೀರ್ ಹುಸೇನ್ ಅವರ ಬೆಂಬಲಿಗರು ಏನಿದ್ದಾರೆ ಅವ್ರನ್ನ ಕೂಡ್ಲೆ ಈಗ ಆಲ್ರೆಡಿ ಬಂಧಿಸಿದ್ದಾರೆ. ಸತ್ಯಾಂಶನ ಹೊರಗಡೆ ಅಂತ ಕೆಲಸ ಪೊಲೀಸರು ಮಾಡ್ತಾ ಇದ್ದಾರೆ. ಇದು ಹೊರಗಡೆ ಬರಲೇಬೇಕು, ದೋಷದ್ರೋಹಗಳಿಗೆ ಕಠಿಣವಾದಂತ ಶಿಕ್ಷೆ ಆಗ್ಲೇಬೇಕು ಅಂದ್ಬಿಟ್ಟು ಹೇಳ್ತಾ, ಇದು ಯಾರೇ ಮಾಡಿದ್ರು ಇದು ತಪ್ಪಂತ ಹೇಳ್ತಾ, ಈ ಸರ್ಕಾರ ಕಾಂಗ್ರೆಸ್ ಏನಿದೆ ಇದನ್ನ ಹೊಣೆ ಹೊತ್ತು ಇದಕ್ಕೆ ಯಾರ್ಯಾರು ತಲೆದಂಡ ಆಗ್ಬೇಕು ಅವ್ರನ್ನೆಲ್ಲ ತಲೆದಂಡ ಮಾಡ್ಲೇಬೇಕಂದ್ಬಿಟ್ಟು ಸರ್ಕಾರನ ಒತ್ತಾಯಿಸ್ತಾ ಇದ್ದೀನಿ ಸರ್. ಇವತ್ತೇನು ಹುಚ್ಚ ಅಂತ ಏನ್ ಪತ್ರಕರ್ತರಿಗೆ ಕರೆದಿದ್ದಾರೆ ಒಬ್ಬ ಸಂಸದ, ಅವ್ರನ್ನ ಕೂಡ್ಲೆ ಅವ್ರಿಗೆ ಏನ್ ಇವತ್ತು ಸರ್ಟಿಫಿಕೇಟ್ ಕೊಡ್ಲಾರ್ದಾನೆ ಇವತ್ತು ರಾಜ್ಯಸಭಾ ಸದಸ್ಯ ಅದನ್ನ ಅಮಾನತ್ನಲ್ಲಿ ಇಟ್ಬಿಟ್ಟು ಇಡೀ ಇದೊಂದು ದೊಡ್ಡ ಮಟ್ಟದ ರಾಜ್ಯದಲ್ಲಿ ಆಂದೋಲನ ಆಗಿ ಇಡೀ ರಾಜ್ಯದ ಜನತೆ ಸರ್ಕಾರಕ್ಕೊಂದು ಪಾಠ ಕೆಲಸ ನಿಟ್ಟಿನಲ್ಲಿ ಎಲ್ಲರೂ ಸಾಕ್ಬೇಕಂದ್ಬಿಟ್ಟು ಈ ಮೂಲಕ ಒಂದು ಕರೆ ಕೊಡ್ತಾ ಇದ್ದೀನಿ ಸರ್. ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ನೀತಿಗೆಟ್ಟ ಸರ್ಕಾರಕ್ಕೆ, ನೀತಿಗೆಟ್ಟ ಸರ್ಕಾರಕ್ಕೆ ಬೇಕು ಬೇಕು ಬೇಕೇ ಬೇಕು. ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ನೀತಿಗೆಟ್ಟ ಭ್ರಷ್ಟ ಸರ್ಕಾರಕ್ಕೆ. अतराफ टीवी, हर बात सच के साथ।